ಈ ಪ್ರಕಾರ ಆಚಾರಗಳಿಂದ ಕೂಡಿಕೊಂಡು ತನಗೆ ಅನುಕೂಲವಾದ ಶುಭ ದಿನದಲ್ಲಿ ಹೂವಿನ ಮಾಲೆಗಳಿಂದ ಅಲಂಕರಿಸಿ ಹಿಂದೆ ಹೇಳಿದ ಲಕ್ಷಣಗಳಿಂದ ಕೂಡಿದ ಸ್ಥಾನದಲ್ಲಿ ಒಂದು ಹಸ್ತ ಭೂಮಿಯನ್ನು ಸೆಗಣಿಯಿಂದ ಸಾರಿಸಿ ಅಲ್ಲಿ ಹಾಸಿದ ಭದ್ರಾಸನದಲ್ಲಿ ಕಮಲವನ್ನು ಬಿಡಿಸಿ ಅದು ತನ್ನ ತೇಜದಿಂದ ಪ್ರಕಾಶಿತವಾಗಿರಲಿ. ಅದು ಕಾದ ಚಿನ್ನದಂತೆ ಬಣ್ಣದಾಗಿರಲಿ. ಅದರಲ್ಲಿ 8 ದಳಗಳಿದ್ದು ಕೇಸರವೂ ಇರಬೇಕು. ಮಧ್ಯದಲ್ಲಿ ಅದು ಕರ್ಣಿಕೆಯಿಂದ ಕೂಡಿದ್ದು ಸಮಸ್ತ ರತ್ನಗಳಿಂದ ಅಲಂಕೃತವಾಗಿರಲಿ. ಅದರಲ್ಲಿ ತನ್ನ ಆಕಾರಕ್ಕೆ ತಕ್ಕಂತೆ ನಾಳವು ಇರಬೇಕು. ಅಂತಹ ಸ್ವರ್ಣ ನಿರ್ಮಿತ ಕಮಲದ ಮೇಲೆ ಸಂಯುಕ್ ವಿಧಿಯಿಂದ ಮನಸ್ಸಿನಲ್ಲೇ ಅಣಿ ಮಾಡಿ ಎಲ್ಲಾ ಸಿದ್ಧಗಳನ್ನು ಭಾವಿಸಬೇಕು. ಮತ್ತೆ ಅದರ ಮೇಲೆ ರತ್ನದ, ಚಿನ್ನದ ಅಥವಾ ಸ್ಫಟಿಕಮಣಿಯ ಉತ್ತಮ ಲಕ್ಷಣಗಳಿಂದ ಕೂಡಿದ ವೇದ ಸಹಿತ ಶಿವಲಿಂಗವನ್ನು ಸ್ಥಾಪಿಸಿ ಅದರಲ್ಲಿ ವಿಧಿವತ್ತಾಗಿ ಪಾರ್ಷದರ ಸಹಿತ ಅವಿನಾಶಿ ಸಾಂಬ ಸದಾಶಿವನನ್ನು ಆವಾಹಿಸಿ ಪೂಜಿಸಬೇಕು. ಬಳಿಕ ಅಲ್ಲಿ ಸಾಕಾರ ಭಗವಾನ್ ಮಹೇಶ್ವರನ ಭಾವಮಯ ಮೂರ್ತಿಯನ್ನು ನಿರ್ಮಿಸಬೇಕು. ಅದರಲ್ಲಿ 4 ಭುಜಗಳು ಮತ್ತು 4 ಮುಖಗಳಿರಲಿ. ಅದು ಎಲ್ಲ ಆಭೂಷಣಗಳಿಂದ ವಿಭೂಷಿತವಾಗಿರಲಿ. ಅದಕ್ಕೆ ವ್ಯಾಘ್ರಾಂಬರವನ್ನು ಉಡಿಸಿರಬೇಕು. ಅವನ ಮುಖದಲ್ಲಿ ಸ್ವಲ್ಪ ಸ್ವಲ್ಪ ಹಾಸ್ಯವಿರಲಿ. ಅವನು ತನ್ನ 2 ಕೈಗಳಲ್ಲಿ ವರದ ಮತ್ತು ಅಭಯ ಮುದ್ರೆಯನ್ನು ಧರಿಸಿರುವನು. ಉಳಿದ 2 ಕೈಗಳಲ್ಲಿ ಮೃಗಮುದ್ರೆ ಹಾಗೂ ಟಂಕವನ್ನು ಧರಿಸಿರುವನು. ಅಥವಾ ಉಪಾಸಕರ ಅಭಿರುಚಿಗನುಸಾರವಾಗಿ ಅಷ್ಟಭುಜ ಮೂರ್ತಿಯನ್ನು ಭಾವಿಸಬೇಕು. ಆಗ ಆ ಮೂರ್ತಿಯು ತನ್ನ ಬಲದ 4 ಕೈಗಳಲ್ಲಿ ತ್ರಿಶೂಲ, ಪರಶು, ಖಡ್ಗ, ವಜ್ರಗಳನ್ನು ಧರಿಸಿರುವನು. ಎಡದ ಕೈಗಳಲ್ಲಿ ಪಾಶ, ಅಂಕುಶ, ಕೇಟ, ನಾಗ ಇವನ್ನು ಧರಿಸಿರುವನು. ಅಂಗಕಾಂತಿಯ ಪ್ರಾತಃ ಕಾಲದ ಸೂರ್ಯನಂತೆ ಕೆಂಪಾಗಿದ್ದು ಪ್ರತಿಯೊಂದು ಮುಖಗಳಲ್ಲಿಯೂ 3 ಕಣ್ಣುಗಳನ್ನು ಧರಿಸಿರುವನು. ಅವನ ಪೂರ್ವದ ಮುಖವು ಸೌಮ್ಯ ಹಾಗೂ ಕಾಂತಿಯುಕ್ತವಾಗಿದೆ. ದಕ್ಷಿಣ ಮುಖವು ನೀಲ ಮೇಘದಂತೆ ಶ್ಯಾಮಲವಾಗಿದೆ, ನೋಡಲು ಭಯಂಕರವಾಗಿದೆ. ಉತ್ತರ ಮುಖವು ಹವಳದಂತೆ ಕೆಂಪಾಗಿದ್ದು ತಲೆಯ ಮೇಲಿನ ನೀಲಿ ಕೂದಲು ಅವನ ಶೋಭೆಯನ್ನು ಹೆಚ್ಚಿಸಿವೆ. ಪಶ್ಚಿಮದ ಮುಖವು ಪೂರ್ಣ ಚಂದ್ರನಂತೆ ಉಜ್ವಲ, ಸೌಮ್ಯ ಹಾಗೂ ಚಂದ್ರಕಲಾಧಾರಿಯಾಗಿದೆ. ಆ ಶಿವಮೂರ್ತಿಯ ತೊಡೆಯಲ್ಲಿ ಪರಾಶಕ್ತಿ ಮಹೇಶ್ವರಿ ಶಿವೆಯು ಆರೂಢಳಾಗಿದ್ದಾಳೆ. ಅವಳ ವಯಸ್ಸು 16 ವರ್ಷದಂತೆ ಇದೆ. ಆಕೆಯು ಎಲ್ಲರನ್ನೂ ಮನಸ್ಸನ್ನು ಮೋಹಗೊಳಿಸುವ ಮಹಾಲಕ್ಷ್ಮಿಯ ಹೆಸರಿನಿಂದ ವಿಖ್ಯಾತಳಾಗಿದ್ದಾಳೆ. ಈ ಪ್ರಕಾರ ಭಾವನಮಯ ಮೂರ್ತಿಯನ್ನು ನಿರ್ಮಿಸಿ ಸಕಲೀಕರಣ ಮಾಡಿ ಅದರಲ್ಲಿ ಮೂರ್ತಿಮಂತ ಪರಾಮ ಕಾರಣ ಶಿವನನ್ನು ಆವಾಹಿಸಿ ಪೂಜಿಸಬೇಕು. ಅಲ್ಲಿ ಸ್ನಾನಕ್ಕಾಗಿ ಕಪಿಲ, ಹಸುವಿನ ಪಂಚಗವ್ಯ ಮತ್ತು ಪಂಚಾಮೃತಗಳನ್ನು ಸಂಗ್ರಹಿಸಬೇಕು. ವಿಶೇಷವಾಗಿ ಚೂರ್ಣ ಮತ್ತು ಬೀಜವನ್ನು ಹೊಂದಿಕೊಳ್ಳಬೇಕು. ಮತ್ತೆ ಪೂರ್ವದಲ್ಲಿ ಮಂಡಲವನ್ನು ಮಾಡಿ ಅದನ್ನು ರತ್ನಚೂರ್ಣದಿಂದ ಅಲಂಕರಿಸಿ ಕಮಲದ ಕರ್ಣಿಕೆಯಲ್ಲಿ ಈಶಾನ ಕಲಶವನ್ನು ಸ್ಥಾಪಿಸಬೇಕು. ಅನಂತರ ಅದರ ಸುತ್ತಲೂ ಸದ್ಯೋಜಾತಾದಿ ಮೂರ್ತಿಗಳ ಕಲಶಗಳನ್ನು ಸ್ಥಾಪಿಸಬೇಕು. ಬಳಿಕ ಪೂರ್ವಾದಿ 8 ದಿಕ್ಕುಗಳಲ್ಲಿ ಕ್ರಮವಾಗಿ ವಿದ್ಯೇಶ್ವರ 8 ಕಲಶಗಳನ್ನು ಸ್ಥಾಪಿಸಿ ಅವೆಲ್ಲದರಲ್ಲಿ ತೀರ್ಥವನ್ನು ತುಂಬಬೇಕು. ಕಂಠಕ್ಕೆ ನೂಲನ್ನು ಸುತ್ತಬೇಕು. ಅದರೊಳಗೆ ಪವಿತ್ರ ದ್ರವ್ಯಗಳನ್ನು ಹಾಕಿ ಮಂತ್ರವಿಧಿಗನುಸಾರವಾಗಿ ಸೀರೆ ಅಥವಾ ಧೋತಿ ಮುಂತಾದ ವಸ್ತ್ರಗಳಿಂದ ಆ ಎಲ್ಲ ಕಲಶಗಳನ್ನು ಸುತ್ತಲೂ ಆಚ್ಛಾದಿತಗೊಳಿಸಬೇಕು. ಅನಂತರ ಮಂತ್ರೋಚ್ಚಾರ ಪೂರ್ವಕ ಅವೆಲ್ಲದರಲ್ಲಿ ಮಂತ್ರನ್ಯಾಸ ಮಾಡಿ ಸ್ನಾನ ಸಮಯ ಬಂದಾಗ ಎಲ್ಲ ಪ್ರಕಾರದ ಮಾಂಗಲಿಕ ಶಬ್ದಗಳಿಂದ ಮತ್ತು ವಾದ್ಯಗಳೊಂದಿಗೆ ಪಂಚಗವ್ಯ ಮೊದಲಾದವುಗಳಿಂದ ಪರಮೇಶ್ವರ ಶಿವನಿಗೆ ಅಭಿಷೇಕ ಮಾಡಿ ಗಂಧ ಪುಷ್ಪಾದಿಗಳಿಂದ ಸುವಾಸಿತವಾದ ಮಂತ್ರಸಿದ್ಧ ಕುಶೋದಕ, ಸ್ವರ್ಣೋದಕ, ರತ್ನೋದಕ ಇವುಗಳಿಂದ ಕ್ರಮವಾಗಿ ಮಂತ್ರೋಚ್ಚಾರಣೆಯಿಂದ ಮಹೇಶ್ವರನಿಗೆ ಅಭಿಷೇಕ ಮಾಡಬೇಕು. ಮತ್ತೆ ಗಂಧ, ಪುಷ್ಪ, ಧೂಪ, ದೀಪಾದಿಗಳನ್ನು ನಿವೇದಿಸಿ ಪೂಜಾ ಕರ್ಮವನ್ನು ನೆರವೇರಿಸಬೇಕು. ಹಚ್ಚುವ ಸುಗಂಧ ದ್ರವ್ಯಗಳು ಕನಿಷ್ಠ 1 ಫಲ ಮತ್ತು ಹೆಚ್ಚೆಂದರೆ 11 ಫಲ ಇರಬೇಕು. ಸುಂದರ ಸುವರ್ಣಮಯ ಮತ್ತು ರತ್ನಮಯ ಪುಷ್ಪಗಳನ್ನು ಅರ್ಪಿಸಬೇಕು. ಸುಗಂಧಿತ ನೀಲಕಮಲ, ನೀಲಕುಮುದ, ಬಿಲ್ವಪತ್ರೆ, ಕೆಂಪು ಕಮಲ ಹಾಗೂ ಬಿಳಿಯ ಕಮಲವನ್ನು ಶಂಭುವಿಗೆ ಏರಿಸಬೇಕು. ಕಲಾಗುರು ಧೂಪಕ್ಕೆ ಕರ್ಪೂರ, ತುಪ್ಪ, ಗುಗ್ಗಲಗಳನ್ನು ಸೇರಿಸಿ ನಿವೇದಿಸಬೇಕು.
ಕಪಿಲಾ ಹಸುವಿನ ತುಪ್ಪದ ದೀಪದಲ್ಲಿ ಕರ್ಪೂರದ ಬತ್ತಿಯನ್ನು ಮಾಡಿಡಬೇಕು. ಅದನ್ನು ಉರಿಸಿ ದೇವತೆಯ ಮುಂದಿಡಬೇಕು. ಈಶಾನಾದಿ 5 ಬ್ರಹ್ಮರ 6 ಅಂಗಗಳು ಮತ್ತು 5 ಆವರಣಗಳನ್ನು ಪೂಜಿಸಬೇಕು. ಹಾಲಿನಿಂದ ಮಾಡಿದ ಭಕ್ಷ್ಯಗಳನ್ನು ನೈವೇದ್ಯವಾಗಿ ಅರ್ಪಿಸಬೇಕು. ಬೆಲ್ಲ ಮತ್ತು ತುಪ್ಪದಿಂದ ಕೂಡಿದ ಮಹಾಚೂರವನ್ನು ನಿವೇದಿಸಬೇಕು. ಪಾಟೀಲ, ಉತ್ಪಲ ಮತ್ತು ಕಮಲ ಇವುಗಳಿಂದ ಸುವಾಸಿತವಾದ ಜಲವನ್ನು ಕುಡಿಯಲು ಅರ್ಪಿಸಬೇಕು. 5 ಪ್ರಕಾರದ ಸುಗಂಧಿತಗಳನ್ನ ಕೂಡಿದ ಚೆನ್ನಾಗಿ ಸಿದ್ಧಪಡಿಸಿದ ತಾಂಬೂಲವನ್ನು ಮುಖಶುದ್ಧಿಗಾಗಿ ಅರ್ಪಿಸಬೇಕು. ಸುವರ್ಣ ರತ್ನಗಳಿಂದ ಮಾಡಿದ ಆಭೂಷಣಗಳನ್ನು, ನಾನಾ ವಿಧದ ಬಣ್ಣದ ಹೊಸದಾದ ದರ್ಶನೀಯವಾದ ನುಣುಪಾದ ವಸ್ತ್ರಗಳನ್ನು ಇಷ್ಟ ದೇವರಿಗೆ ಕೊಡಬೇಕು. ಆಗ ಸಂಗೀತ, ವಾದ್ಯ, ಕೀರ್ತನೆ ಇವುಗಳನ್ನು ಏರ್ಪಡಿಸಬೇಕು. 1,00,000 ಮೂಲ ಮಂತ್ರವನ್ನು ಜಪಿಸಬೇಕು. ಪೂಜೆಯನ್ನು ಕನಿಷ್ಠ ಒಮ್ಮೆ ಇಲ್ಲದಿದ್ದರೂ 2-3 ಬಾರಿ ಮಾಡಬೇಕು. ಏಕೆಂದರೆ ಹೆಚ್ಚಿನದು ಹೆಚ್ಚಿನ ಫಲ ಕೊಡುತ್ತದೆ. ಪ್ರತಿಯೊಂದು ಹೋಮ ದ್ರವ್ಯಗಳಿಂದ ಕನಿಷ್ಠ 10, ಹೆಚ್ಚೆಂದರೆ 100 ಆಹುತಿಗಳನ್ನು ಕೊಡಬೇಕು. ಮಾರಣ ಮತ್ತು ಉಚ್ಚಾಟನಾದಿಗಳನ್ನು ಶಿವನ ಘೋರ ರೂಪವನ್ನು ಚಿಂತಿಸಬೇಕು. ಶಾಂತಿ ಕರ್ಮ ಅಥವಾ ಪೌಷ್ಟಿಕ ಕರ್ಮವನ್ನು ಮಾಡುವಾಗ ಶಿವಲಿಂಗದಲ್ಲಿ, ಶಿವಾಗ್ನಿಯಲ್ಲಿ ಹಾಗೂ ಇತರ ಪ್ರತಿಮೆಗಳಲ್ಲಿ ಶಿವನ ಸೌಮ್ಯ ರೂಪವನ್ನು ಧ್ಯಾನಿಸಬೇಕು. ಮರಣಾದಿ ಕರ್ಮಗಳಲ್ಲಿ ಕಬ್ಬಿಣದ ಸೃವೆಯನ್ನು ಉಪಯೋಗಿಸಬೇಕು. ಇತರ ಶಾಂತಿ ಮೊದಲಾದ ಕರ್ಮಗಳಲ್ಲಿ ಮರದ ಅಥವಾ ತಾಮ್ರದ ಸುವೆಗಳನ್ನು ತಯಾರಿಸಬೇಕು. ಮೃತ್ಯುವನ್ನು ಜಯಿಸಲಿಕ್ಕಾಗಿ ತುಪ್ಪ, ಹಾಲುಗಳಲ್ಲಿ ಅದ್ದಿದ ದುರ್ವೆಗಳಿಂದ, ಜೇನಿನಿಂದ, ತುಪ್ಪದಿಂದ ಕೂಡಿದ ಚರುವಿನಿಂದ ಅಥವಾ ಕೇವಲ ಹಾಲಿನಿಂದ ಹವನ ಮಾಡಬೇಕು. ರೋಗಗಳ ಶಾಂತಿಗಾಗಿ ಎಳ್ಳುಗಳ ಆಹುತಿಗಳನ್ನು ಕೊಡಬೇಕು. ಸಮೃದ್ಧಿಯನ್ನು ಬಯಸುವವನು ದಾರಿದ್ರ್ಯದ ನಿವಾರಣೆಗಾಗಿ ತುಪ್ಪ, ಹಾಲು ಅಥವಾ ಕೇವಲ ಕಮಲದ ಹೂಗಳಿಂದ ಹೋಮ ಮಾಡಬೇಕು. ವಶೀಕರಣವನ್ನು ಬಯಸುವವನು ಗ್ರತಯುಕ್ತ ಮಲ್ಲಿಗೆ ಹೂಗಳಿಂದ ಹೋಮ ಮಾಡಬೇಕು. ದ್ವಿಜರು ತುಪ್ಪ ಮತ್ತು ಕರವೀರ ಪುಷ್ಪಗಳಿಂದ ಆಹುತಿಗಳನ್ನು ಕೊಟ್ಟು ಆಕರ್ಷಣಾ ಪ್ರಯೋಗ ಮಾಡಬೇಕು. ಎಣ್ಣೆಯ ಆಹುತಿಯಿಂದ ಉಚ್ಚಾಟನೆ ಮತ್ತು ಜೇನಿನ ಆಹುತಿಗಳಿಂದ ಸ್ತಂಭನ ಕರ್ಮವನ್ನು ಮಾಡಲಿ. ಸಾಸಿವೆಗಳಿಂದಲೂ ಸ್ತಂಭನ ಕರ್ಮ ಮಾಡಲಾಗುತ್ತದೆ. ವಟವೃಕ್ಷದ ಬೀಜ ಮತ್ತು ಎಳ್ಳಿನ ಆಹುತಿಗಳಿಂದ ಮಾರಣ ಮತ್ತು ಉಚ್ಚಾಟನೆ ಮಾಡಬೇಕು. ತೆಂಗಿನ ಎಣ್ಣೆಯ ಆಹುತಿಗಳನ್ನು ಕೊಟ್ಟು ವಿದ್ವೇಷಣಾ ಕರ್ಮ ಮಾಡಬೇಕು. ಕೆಂಪು ಸಾಸಿವೆ ಬೆರೆಸಿದ ಹೋಮ ದ್ರವ್ಯಗಳಿಂದ ಸೇನಾಸ್ತಂಭನವನ್ನು ಪ್ರಯೋಗ ಮಾಡಬೇಕು. ಅಭಿಚಾರ ಕರ್ಮದಲ್ಲಿ ಕೈಯಿಂದ ನಡೆಸಿದ ಗಾಣದಿಂದ ತೆಗೆದ ಎಣ್ಣೆಯ ಆಹುತಿಗಳನ್ನು ಕೊಡಬೇಕು. ಕುಟುಕಿಯ ಹೊಟ್ಟು, ಅರಳೆ ಮೊಗ್ಗು ಮತ್ತು ಎಣ್ಣೆ ಬೆರೆಸಿದ ಸಾಸಿವೆಗಳಿಂದ ಆಹುತಿಗಳನ್ನು ಕೊಡಬಹುದು. ಹಾಲಿನ ಆಹುತಿಗಳನ್ನು ಜ್ವರದ ಶಾಂತಿಯನ್ನು ಮಾಡುವುದು ಹಾಗೂ ಸೌಭಾಗ್ಯರೂಪಿ ಫಲವನ್ನು ಕರುಣಿಸುವುದಾಗಿದೆ. ಜೇನು, ತುಪ್ಪ, ಮೊಸರು ಇವುಗಳನ್ನು ಬೆರೆಸಿ ಇದರಿಂದ ಅಕ್ಕಿ, ಹಾಲಿನಿಂದ ಅಥವಾ ಕೇವಲ ಹಾಲಿನಿಂದ ಮಾಡಿದ ಹೋಮವು ಸಮಸ್ತ ಸಿದ್ಧಿಗಳನ್ನು ಕೊಡುವುದಾಗಿದೆ. 7 ಸುಮೆಧಗಳಿಂದ ಶಾಂತಿಕ ಅಥವಾ ಪೌಷ್ಟಿಕ ಕರ್ಮವನ್ನು ಮಾಡಬೇಕು. ವಿಶೇಷವಾಗಿ ದ್ರವ್ಯಗಳಿಂದ ಹೋಮ ಮಾಡಿದಾಗ ವಶ್ಯ ಮತ್ತು ಆಕರ್ಷಣದ ಸಿದ್ಧಿಯಾಗುತ್ತದೆ. ಬಿಲ್ವ ಪತ್ರಗಳ ಹೋಮದಿಂದ ವಶೀಕರಣ ಹಾಗೂ ಆಕರ್ಷಣೆಯ ಸಾಧಕ ಮತ್ತು ಲಕ್ಷ್ಮಿಯ ಪ್ರಾಪ್ತಿಯಾಗುತ್ತದೆ. ಜೊತೆಗೆ ಅವನ ಶತ್ರುಗಳ ಮೇಲೆ ವಿಜಯವನ್ನು ಪಡೆಯುತ್ತಾನೆ. ಶಾಂತಿ ಕಾರ್ಯದಲ್ಲಿ ಪಾಲಶ ಮತ್ತು ಕದಿರ ಸುಮೆಧಗಳಿಂದ ಹೋಮ ಮಾಡಬೇಕು. ಕ್ರೂರತಾಪೂರ್ಣ ಕರ್ಮದಲ್ಲಿ ಕಣಗಿಲೆ ಮತ್ತು ಎಕ್ಕದ ಸಮಿಧಗಳಿರಬೇಕು. ಜಗಳದಲ್ಲಿ ಮುಳ್ಳಿನ ಮರದ ಸಮಿಧೆಗಳಿಂದ ಹೋಮ ಮಾಡಬೇಕು. ಶಾಂತಿಕ ಮತ್ತು ಪೌಷ್ಟಿಕ ಕರ್ಮಗಳನ್ನು ಶಾಂತಚಿತ್ತ ಪುರುಷನೇ ಮಾಡಬೇಕು. ನಿರ್ದಯನು, ಕ್ರೋಧಿಯೂ ಆದವನು ಅಭಿಚಾರಕ ಕರ್ಮಗಳಲ್ಲಿ ಪ್ರವೃತ್ತನಾಗಬಹುದು. ಅದೂ ಕೂಡ ದುರಾವಸ್ಥೆಯ ಚರಮ ಸೀಮೆಗೆ ತಲುಪಿದಾಗ ಹಾಗೂ ಅದರ ನಿವಾರಣೋಪಾಯ ಯಾವುದು ಉಳಿಯುವುದಾದೆಯೋ ಆತ ತಾಯಿಯನ್ನು ನಾಶಗೊಳಿಸುವ ಉದ್ದೇಶದಿಂದ ಅಭಿಚಾರಕ ಕರ್ಮವನ್ನು ಮಾಡಬಹುದು. ತನ್ನ ರಾಷ್ಟ್ರಪತಿಗೆ ಹಾನಿಯನ್ನುಂಟು ಮಾಡಲು ಅಭಿಚಾರಿಕ ಕರ್ಮವನ್ನು ಎಂದೂ ಮಾಡಬಾರದು. ಯಾರಾದರೂ ಆಸ್ತಿಕ, ಪರಮ ಧರ್ಮಾತ್ಮ ಮತ್ತು ಮಾನನೀಯ ಪುರುಷನಾಗಿದ್ದರೆ ಅವನಿಂದ ಎಂದಾದರೂ ಆತ ತಾಯಿ ಕಾರ್ಯ ನಡೆದು ಹೋದರೂ ಅವನನ್ನು ನಾಶಗೊಳಿಸುವ ಉದ್ದೇಶದಿಂದ ಅಭಿಚಾರಿಕ ಕರ್ಮದ ಪ್ರಯೋಗವನ್ನು ಮಾಡಬಾರದು.